ಟ್ಯಾಕ್ಸ್ ಉಳಿದಿತ್ತು. ಆದರೆ ನಮ್ದು ಕರ್ನಾಟಕ ರಾಜ್ಯ ಸರ್ಕಾರ ಬಡವರು ಮಂದಿನ ಲಕ್ಷದಾಗ ಇಟ್ಕೊಂಡ ಅದನ್ನ ಸಿಂಗಲ್ ಟ್ಯಾಕ್ಸ್ ಮಾಡಬೇಕಂತ ಆದೇಶ ಮಾಡ್ತೀವಿ 10/9/2024. ಆದರೆ ಇನ್ನೂ ತನಕ ಇಲ್ಲ ಅಂತ ಹೇಳ್ರಿ ಸಾಫ್ಟ್ವೇರ್ ಅದೇಂತ ಮಾಡಕ್ ಹೋದ್ರು ಸಾಫ್ಟ್ವೇರ್ ಕರೆಕ್ಟ್ ಆಗ್ತದೆ ಅಂತ ಹೇಳಲ್ಲ. ಆದರೆ ಇವರು 3% ಯಾವಾಗ ಟ್ಯಾಕ್ಸ್ ಮಾಡಿದ್ರು ಅವಾಗ ಇವ್ರು ಸಾಫ್ಟ್ವೇರ್ ಕರೆಕ್ಟ್ ಆಗಲಿಲ್ಲ. ಇವತ್ತಿಗೆ ನಾವು ಬೆನ್ನ ಹತ್ತಿ ಕಲಿತೀವಿ ಯಾಕೆ ತಿಂಗಳಾತ್ರಿ ಬರೀ ಅವ್ರ ಪೇಪರ್ದಾಗ ಆರ್ಡರ್ ತೋರಿಸ್ತಾರ್ರಿ ಅವ್ರ. ಈಗ ನೀವು ಕರ್ಕೊಂಡ್ಬಂದಿಗೆ ಮಾಡಿಸ್ಬೇಕ್ರಿ ಅದ್ರ ತನಕ ನಾ ಎಲ್ಲಂಗಿಲ್ರಿ ಇಲ್ಲಿಂದ್ರ. ಮತ್ತೆ ನಂದು ಜೀವಕ್ಕೆ ನಾ ಬಿಸ್ಲಾಗ ಇಲ್ಲೇ ಕೊಟ್ಟಿರ್ತೇನೆ ರೀ. ನನ್ನ ಜೀವಕ್ಕೆ ಏನಾರ ಅಪಾಯ ಆದ್ರೆ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳ ಇವರ ಮನೆಗಾರರಿ. ಪಾಲಿಕೆ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ, ರೆವಿನ್ಯೂ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ, ಸರ್ಕಾರ ಆದೇಶವನ್ನು ಉಲ್ಲಂಘನೆ ಮಾಡಿದಂತ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. नहीं सर उन्होंने नहीं करते हो तो इधर आराम से सोता हूँ सर. एमएलए साहब बोल रहे हो तो नहीं नहीं ಇಲ್ಲ ಅವ್ರು ಏನು ಅಂತ ಕೇಳ ಅವ್ರು ಮಾಡಾತಿಲ್ಲ ನಾ ಅವ್ರು ಮಾಡಾತಿಲ್ರಿ ಅವ್ರು ಮಾಡಾತಿಲ್ಲ ಅವ್ರು ಏನು ಮಾಡ್ತಾರೆ ಎರಡು ದಿವಸ ಆಟ ಆಡ್ತಾರೆ ತೋರಿಸ್ರಿ ಒಂದು ಪ್ಯಾಡಿ ತೆಗಿತೀನಿ ಸದ್ಯಕ್ಕಿಲ್ಲ ನಂಬರ್ ಅಲ್ಲ ಆದೇಶ ಮಾಡಿ ಸರ್ ಸಾಫ್ಟ್ವೇರ್ ಇಂಪ್ಲಿಮೆಂಟ್ ಮತ್ತೆ ಯಾವಾಗ ಮಾಡೋದು ಸರ್ ನೀವು 3% ಟ್ಯಾಕ್ಸ್ ಇದೆ ನೀವು ಇಂಪ್ಲಿಮೆಂಟ್ ಇಮಿಡಿಯೇಟ್ ರಾತ್ರಿ ಮಾಡ್ತೀರಿ ಬಡವ್ರ ಮಂದಿ ಅಂದ್ರೆ ಅನ್ಯಾಯ ಇದೆ. ಮತ್ತೆ ನೀವು ಉಡಾಪಿ ಕೊಡ್ತೀರಿ ನಾವು ಕೇಳಿದ್ಕೊಳ್ಳೆ ಸಾಫ್ಟ್ವೇರ್ ಕರೆಕ್ಟ್ ಆಗ್ತಿದೆ ಅದಾಗ್ತಿದೆ ಅಂತ ಹೆಂಗ್ ಕರೆಕ್ಟ್ ಆಗ್ತದೆ ನೋಡಿ ಕರ್ತಾರೆ ಯಾರು ಸಾಫ್ಟ್ವೇರ್ ಅದಾರ ನಾನು ಇಂಜಿನಿಯರ್ ಕರ್ತಾನೆ ಆದ್ರೆ ಬಡವ್ರ ಮಂದಿಗೆ ಇವತ್ತು ಇಂಪ್ಲಿಮೆಂಟ್ ಮಾಡಿ ಅಲ್ಲ ಇಂಪ್ಲಿಮೆಂಟ್ ಆಗ್ರಿ ಸರ್ಕಾರ ಆದೇಶ ಐತ್ರಿ ಇಂಪ್ಲಿಮೆಂಟ್ ಮಾಡೋದಾದ್ರೆ ಸರ್ಕಾರ ಆದೇಶ ನಿಮಗೆ ಕೌನ್ಸಿಲ್ ಇಂಪ್ಲಿಮೆಂಟ್ ಆಗ್ರಿ. ಎಮ್ಎಲ್ಎ ಸಾಹೇಬರು ಬಂದಾರೆ ಎಮ್ಎಲ್ಎ ಸಾಹೇಬರು ಇಂಪ್ಲಿಮೆಂಟ್ ಮಾಡ್ಬಿಡಿ ಮಾಡೋದು ಒಂದೇ ಮೀಟಿಂಗ್ ಇಲ್ರಿ ಮತ್ತೆ ನೀವು ನಮ್ಮನ್ನು ಸಿಟ್ಟು ಬರ್ಸ್ಬೇಡ್ರಿ. ಒಂದ್ ಮೀಟಿಂಗ್ ಹೇಳ್ತೇನ್ರಿ ಕೌನ್ಸಿಲ್ದಾಗ ಯಾಕೆ ಸರ್ಕಾರ ಆದೇಶ ಸುತ್ತಲೇ ಸರ್ಕಾರ ಸುತ್ತಲೇ ಬಡಿಸೈತಿ ವಿಧಾನಮಂಡಲ ಅಧಿವೇಶನ ಪಾಸ್ ಮಾಡಿ ಸುತ್ತಲೇ ಬಡಿಸೈತಿ. ಮತ್ತೆ ಆ ಸುತ್ತಲಿಗೆ ನೀವು ಇದನ್ನ ತಗೋದ್ರಿ ಕೌನ್ಸಿಲ್ ತಗೋಬೇಕ್ರಿ ಯಾರು ನಿಮಗೆ ಅದನ್ನ ಕಾನೂನು ಸರ್ ಇಲ್ರಿ ಅವ್ರು ಮಾಡೋದ ಬರೀ ಎಲ್ಲ ಅವ್ರು ಮಾಡಂಗಿಲ್ಲ. ಈಗ 10/9/2024 ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಏನು ಕರ್ನಾಟಕ ಒಳಗೆ ಏನು ಬಡವ್ರ ಮಂದಿ ಅದಾರು ಏನು ಒಂದು ಮನೆಗಳು ಕಟ್ಕೊಂಡು ಅದಾರು ಬಿಲ್ಡಿಂಗ್ ಪರ್ಮಿಷನ್ ಇಲ್ಲದದು ಅಂಥವ್ರಿಗೆ ಈ ಪೈಲ ಡಬಲ್ ಟ್ಯಾಕ್ಸ್ ತಗೋತಿದ್ರು. ಆದರೆ ಈಗ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಬಡರ ಜನರ ಒಂದು ಗಮನದಲ್ಲಿ ಇಟ್ಕೊಂಡು ಆ ಡಬಲ್ ಟ್ಯಾಕ್ಸ್ ಅನ್ನು ತಗೋಬಾರ್ದು ಅಂತೇಳಿ ಆದೇಶ ಮಾಡಿದ್ರಿ 10/9/2024. ನಾವು ಮೊನ್ನೆ ಸದರಿ ವಿಷಯ ಕುರಿತು ಅನೇಕ ಬಾರಿ ಅಧಿಕಾರಿಗಳು ಗಮನಕ್ಕೆ ತಂದಿವು, ಕೌನ್ಸಿಲ್ದಾಗೂ ಗಮನಕ್ಕೆ ತಂದಿವು. ಆದ್ರೂ ಇನ್ನೂ ತನಕನೂ ಅಧಿಕಾರಿಗಳು ಅದನ್ನು ಫಾಲೋ ಮಾಡತ್ತಿಲ್ಲ. ಅದಕ್ಕೆ ಮತ್ತೆ ಸರ್ಕಾರ ಒಂದು ಆದೇಶ ಮಾಡಿದ್ವಿ ಇವ್ರು ಫಾಲೋ ಮಾಡತ್ತಿಲ್ಲ ಅಂದ್ರೆ ಇವ್ರ ಮ್ಯಾಗ ಕಠಿಣ ಕ್ರಮ ಆಗಬೇಕು. ಸರ್ಕಾರ ಆದೇಶಗಳನ್ನು ಉಲ್ಲಂಘನೆ ಮಾಡ್ಯಾರಂತ ಮತ್ತೆ ಇಮಿಡಿಯೇಟ್ ಏನು ಬಡವ್ರ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಸಿಂಗಲ್ ಟ್ಯಾಕ್ಸ್ ಮಾಡ್ಯಾರು ಅದನ್ನ ಲಾಗು ಮಾಡ್ಬೇಕ್ರಿ ಅವ್ರ. ಅಲ್ಲ ತನಕ ಈಗ ಅವ್ರು ಮಾಡೋ ತನಕ ಹೇಳಂಗಿಲ್ಲ. ಮತ್ತು ಅವ್ರ ಅಧಿಕಾರಿಗಳು ಉಡಾಪಿ ಉತ್ತರ ಕೊಡತ್ತಾರ್ರಿ ಅವ್ರ. ಏನು ಕೊಡತ್ತಾರಂದ್ರ ನಾವು ಅಲ್ಲಿ ಟ್ಯಾಕ್ಸ್ ಏನ್ರ ಅದು ಸಿಂಗಲ್ ಮಾಡಕ್ ಹೋದ್ರ ಅದು ಸಾಫ್ಟ್ವೇರ್ ಕರೆಕ್ಟ್ ಆಗ್ತದೆ ಅಂತ ಹೇಳತ್ತಾರ್ರಿ. ಮತ್ತೆ ಇವ್ರು ಮೊನ್ನೆ 3% ಹೆಚ್ಚು ಮಾಡಿದ್ರು. ಮತ್ತೆ ಅವಾಗ ಕರೆಕ್ಟ್ ಆಗ್ಲಿಲ್ಲ ಸಾಫ್ಟ್ವೇರ್ ಅದ ಮಾಡೋದ್ನಾಗ. ಅಂದ್ರೆ ಬಡವ್ರ ಜನರಿಗೆ ಹೆಲ್ಪ್ ಮಾಡಕ್ ಬಂದ್ರೆ ಸಾಫ್ಟ್ವೇರ್ ಕರೆಕ್ಟ್ ಆಗ್ತೈತ್ರಿ. ಇದಂತ ನ್ಯಾಯ ರೀ ಇದ್ರಿ. ಅದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಅಧಿಕಾರ ಅದಾರಲ್ಲ ರೀ ಸರ್ಕಾರ ಆದೇಶ ಉಲ್ಲಂಘನೆ ಮಾಡ್ಯಾರ ಸುತ್ತೋಲೆಯನ್ನು ಸರ್ಕಾರ ಹೊಡಿಸಿದಂತ ಅವ್ರ ಮ್ಯಾಗ ಆಕ್ಷನ್ ಆಗಬೇಕ್ರಿ. ಮೀಟಿಂಗ್ ಐತ್ರಿ. ಮೀಟಿಂಗ್ ಲಾಸ್ಟ್ ಟೈಮ್ ಕೌನ್ಸಿಲ್ ಟರ್ಪ್ ಮಾಡಿದ್ರಲ್ಲ ಪಾಸ್ ಮಾಡಿದ್ವಿ ರೀ. ಆದ್ರೆ ಇನ್ನಾದ್ರೂ ಅದನ್ನ ಇವ್ರು ಇಂಪ್ಲಿಮೆಂಟ್ ಮಾಡ್ತಾರಿಲ್ಲ ರೀ.